ಚುನಾವಣಾ ಬಾಂಡ್ ಅನ್ನೋದು ಭ್ರಷ್ಟಾಚಾರಕ್ಕೆ ದಾರಿ ಅಂತ ನಟ ಪ್ರಕಾಶ್ ರಾಜ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದವರು, ಲಾಟರಿ ಮಾರೋ ಮಾರ್ಟಿನ್ ಇವರ ಪರಿವಾರ ಲಾಟರಿ ಕಂಪನಿ 1,000 ಕೋಟಿ ಲಂಚ ಕೊಟ್ಟಿದೆ ಅಂತ ಹೇಳಿದ್ರ ಮುಖಾಂತರ ಎಲೆಕ್ಟೋರಲ್ ಬಾಂಡ್ ಕೊಟ್ಟವರಿಗೆ ಕಾಂಟ್ರಾಕ್ಟ್ ಕೊಡ್ತೀರಿ, ಇಡಿ ರೈಡ್ ಆದ ಕಂಪನಿ ಮಾರನೇ ದಿನವೇ 200 ಕೋಟಿ ಕೊಟ್ರೆ ಓಕೆನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದೇ 420ಗಳೇ ಯಾವಾಗಲೂ ಈ ಸಲ ನಾವು 400 ದಾಟ್ತೀವಿ ಅಂತಾರೆ. ಇದು ಅಹಂಕಾರ ಅಲ್ವಾ? ಪ್ರಜಾಪ್ರಭುತ್ವ ಇರೋದು ಯಾಕೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 20ಗಳು ಯಾವಾಗಲೂ ನಾವು 400 ಅಂತಿರ್ತಾರೆ ಅಂತಲೇ ಹೇಳಬೇಕು. ಅಲ್ಲ, ಏನು ಅದೊಂದು ಅಹಂಕಾರ ಅಲ್ವ? ನಾನು 400 ತಗೊಂಡು ನೀವು ಯಾರ್ರೀ ತೊಗೊಳಕ್ಕೆ? ಜನ ಕೊಡ್ತಿದ್ದೀವಿ ಇಡೀ. ಯಾಕೆ ಪ್ರಜಾಪ್ರಭುತ್ವ? ಯಾಕೆ ಗೌಪ್ಯವಾದ ಓಟು? ನಿಮ್ಗೆ ಏನು ಧೈರ್ಯ? ಇಷ್ಟು 1000 ಕೋಟಿ ಇದೆ ಅನ್ನೋ ಧೈರ್ಯನಾ? ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನಾ? ದೇಶ ಬಿಟ್ಟು ದೇವಸ್ಥಾನಗಳು ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದು ಬಿಡ್ತೀವಿ ಅನ್ನೋ ದೇಹನ? ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ. ಲಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ, ಅವ್ರು ಯಾವುದೋ ಒಂದು ಫಾರ್ಮಾ ಕಂಪನಿ ಪರಿವಾರ, ಅದಾನಿ ಪರಿವಾರ, ಒಂದು ಲಾಟ್ರಿ ಮಿಸ್ಟರ್ ಮಾರ್ಟಿನ್ ಅಂತ ಏನಿದ್ದಾರೆ ಅಂದರೆ 1,000 ಕೋಟಿ ಲಂಚ ಕೊಡೋ ಒಂದು ಲಾಟ್ರಿ ಕಂಪನಿ, ಅಥವಾ ಇಡಿ ರೇಡ್ ಮಾಡಿದ ಕಂಪನಿಗಳು ಅದ್ರ ಮಾರನೇ ದಿನ 1 ವಾರ ಆದಮೇಲೆ ಅವನೊಂದು 200 ಕೋಟಿ ಬಾಂಡ್ ಕೊಟ್ಟರೆ ನಿಮ್ಗೆ ಓಕೆನಾ? 420ಗಳು